ಅತ್ತೆ ಮನೆಯಲ್ಲಿ ಸೊಸೆ ಯಾವತ್ತಿದ್ರೂ ತಪ್ಪೆ. ಯಾಕಂತಂದ್ರೆ ಅತ್ತೆನ ಸೊಸೆಯಿಂದ ಖುಷಿ ಪಡಿಸೋದಕ್ಕೆ ಆಗದೇ ಇಲ್ಲ. ಯಾಕಂತಂದ್ರೆ ಅವಳು ಏನ್ ಮಾಡಿದ್ರು ಅದ್ರಲ್ಲಿ ಏನಾದ್ರೂ ಒಂದು ಫಾಲ್ಟ್ ಕಂಡು ಹಿಡಿದು ಯಾವತ್ತೂ ಅವಳಿಂದ ಬೇಜಾರಾಗೇ ಇರ್ತಾರೆ ಹೊರತು ಖುಷಿ ಅಂತೂ ಪಡೋದಿಲ್ಲ. ಎಕ್ಸಾಂಪಲ್ ಯಾವತ್ತಾದ್ರೂ ಒಂದಿನ ಅತ್ತೆಗೆ ಟೀ ಕೊಡೋದ್ರಲ್ಲಿ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೂ ಬೇಜಾರಾಗ್ತಾರೆ. ಅಥವಾ ಮಾವಂಗೆ ಬ್ರೇಕ್ಫಾಸ್ಟ್ ಮಾಡ್ಕೊಡೋದ್ರಲ್ಲಿ ಟೈಮ್ ಹೆಚ್ಚು ಕಡಿಮೆ ಆದ್ರೆ ಅದರಲ್ಲೂ ಬೇಜಾರಾಗ್ತಾರೆ. ಅಥವಾ ಯಾರಾದ್ರೂ ರಿಲೇಟಿವ್ಸ್ ಬಂದಾಗ ಮನೆಯಲ್ಲಿ ಸೊಸೆ ಇಲ್ದೆ ಹೊರಗಡೆ ಹೋಗಿದ್ಲು ಅಂತಂದ್ರೆ ಅದಕ್ಕಂತೂ ಇನ್ನೂ ಬೇಜಾರಾಗ್ತಾರೆ. ಅಂಡ್ ಸಪೋಸ್ ಏನಾದ್ರೂ ಫಾರ್ ರಿಲೇಟಿವ್ಸ್ ಫಂಕ್ಷನ್ಗೆ ಸೊಸೆ ಹೋಗ್ಲಿಲ್ಲ ಅಂದ್ರೆ ಅದಕ್ಕೂ ಸಹ ಬೇಜಾರಾಗ್ತಾರೆ. ಇದು ಯಾವಾಗ ದೊಡ್ಡ ವಿಷಯ ಅನ್ಸುತ್ತೆ ಗೊತ್ತಾ? ಅತ್ತೆ ಮಾವ ಹೊರತುಪಡಿಸಿ ಮಿಕ್ಕಿದವರೆಲ್ಲಾನು ಬೇಜಾರಾಗ್ತಾರೆ ನೋಡಿ. ಸೋ ಕಾಲ್ಡ್ ರಿಲೇಟಿವ್ಸ್ ಸೊಸೆನ ಜಡ್ಜ್ ಮಾಡೋದಾಗ್ಲಿ, ಅವಳ ಬಗ್ಗೆ ಸುಮ್ನೆ ಮಾತಾಡೋದಾಗ್ಲಿ, ಅಥವಾ ಒಬ್ರಿಗೊಬ್ರು ಫೋನ್ ಮಾಡ್ಕೊಂಡು ಮಾತಾಡೋದಾಗ್ಲಿ, ಈ ತರದೆಲ್ಲ ಮಾಡಿದಾಗ ನಮ್ ಕಿವಿಗಳಿಗೆ ಬಿದ್ದಾಗ ಅದು ತುಂಬಾ ವಿಚಿತ್ರ ಅನ್ಸುತ್ತೆ. ಅಂಡ್ ಈ ಸೋ ಕಾಲ್ಡ್ ರಿಲೇಟಿವ್ಸ್ ಏನೋ ಅನ್ಕೊಂಡ್ರು ಅಂತ ಅವ್ರನ್ನ ಸಮಾಧಾನ ಪಡಿಸೋದಕ್ಕಾಗ್ಲಿ ಅಥವಾ ಅವ್ರನ್ನ ಮೆಚ್ಚೋದಕ್ಕಾಗ್ಲಿ ನೀವು ಹೋದ್ರೆ ನಿಮ್ಮ ಸೊಸೆನ ನೀವು ಬೇಜಾರ್ ಮಾಡ್ತಿದ್ದೀರಾ ಅಂತ ಯಾವತ್ತೂ ಮರಿಬೇಡಿ. ಎವ್ರಿ ಟೈಮ್ ಸೊಸೆದೇ ತಪ್ಪು ಕೂಡ ಆಗಿರಲ್ಲ. ಯಾರಿಗ್ ಬೇಜಾರಾಗ್ತಿದೆ ಅವ್ರ ಕಡೆಯಿಂದ ಕೂಡ ಆಗಿರ್ಬೋದಲ್ಲ, ಅದಕ್ಕೆ ಅವಳು ತಿರುಗಿ ಆನ್ಸರ್ ಕೂಡ ಕೊಟ್ಟಿರ್ಬೋದಲ್ಲ. ಮೇ ಬಿ ಅದೇ ಅವರಿಗೆ ತಪ್ಪನ್ಸಿರ್ಬೋದಲ್ವಾ. ಸೋ ಕಾಲ್ಡ್ ರಿಲೇಟಿವ್ಸ್ ಬೇರೆ ಮನೆ ಸೊಸೆಗಳ ಬಗ್ಗೆ ಮಾತಾಡ್ತಾರಲ್ವಾ, ಅಂತವ್ರಿಗೆ ಏನ್ ಹೇಳೋದು ಅಂತಂದ್ರೆ ನಿಮ್ಮನ್ನ ನೀವು ಗ್ರೇಟ್ ಅನ್ಕೊಳ್ಳೋದನ್ನ ಬಿಟ್ಬಿಡಿ. ಅಂಡ್ ಈ ತರ ಅತ್ತೆ ಮಾವಂದ್ರು ಇನ್ನೊಬ್ರು ಮಾತುಗಳನ್ನ ಕೇಳ್ಕೊಂಡು ಮುಖಗಳು ಮಾಡ್ಕೊಂಡು ಓಡಾಡ್ತಿರಲ್ವಾ, ನಿಮ್ ಸೊಸೆಗೆ ತಪ್ಪಿತಸ್ಥಳಾಗಿ ಮಾಡ್ತಿರಲ್ವಾ, ಅವ್ರಿಗೆ ಏನ್ ಹೇಳೋದು ಅಂತಂದ್ರೆ ಇನ್ನೊಬ್ರ ಬಗ್ಗೆ ಮಾತು ಕೇಳೋದನ್ನ ಬಿಟ್ಬಿಟ್ಟು ನಿಮ್ ಸೊಸೆನ ನೀವು ಟ್ರಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಅಂಡ್ ಈ ತರ ಸೊಸೆಂದ್ರಿಗೆ ಇನ್ನೊಬ್ರು ಹೇಳಿದ್ರು ಅಂತ ಬೇಜಾರಾಗಿ ಕೂತ್ಕೊಂತಾರಲ್ವಾ, ಅಂತವ್ರಿಗೆ ಏನ್ ಹೇಳೋದು ಅಂತಂದ್ರೆ ಯಾರು ಏನೇ ಅನ್ಲಿ ಲೈಫ್ ನಿಲ್ಲಲ್ಲ. ನೀವೇನಂತ ನಿಮಗ್ ಗೊತ್ತು, ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲದಕ್ಕೂ ಮೀರಿ ನಿಮ್ಗೂ ಒಂದು ಐಡೆಂಟಿಟಿ ಇರುತ್ತೆ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ನಿಮ್ಮ ಮನೆಯ ನೆಮ್ಮದಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊಸೆ ಹೊರಗಿನವಳಾಗಿದ್ರು ಕೂಡ ಎಲ್ರಿಗಿಂತ ನೀವು ಇಲ್ಲಿ ಚಿಕ್ಕವ್ರೆ ಅಲ್ವಾ. ಸೊ ಸಣ್ಣವ್ರು ಅಂದಾಗ, ಸಣ್ಣವರಿಂದ ತಪ್ಪಾದಾಗ ದೊಡ್ಡವರು ಸಹ ಬೇಜಾರಾಗಬಾರ್ದು ಅಲ್ವಾ.